ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಭಾರ್ಗವನ್ನ ಸ್ಕೂಲಿಗೆ ಬಿಟ್ಟು ವಾಪಸ್ ಮನೆಗೆ ಹೊಂಟಿದ್ವಿ. ಇವತ್ತು ಬೆಳಿಗ್ಗೆ ಟಿಫಿನಿಗೆ ದೋಸೆ ಮಾಡಿದ್ವಿ. ಅದಕ್ಕೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡಿದ್ದೆ. ಈಗ ಬ್ರೇಕ್ಫಾಸ್ಟ್ ಮಾಡಬೇಕು, ಅದಕ್ಕೆ ದೋಸೆ ಮಾಡ್ಕೊಳತ್ತೀನಿ. ಈಗ ಮಧ್ಯಾಹ್ನದ ಅಡುಗೆ ಮಾಡಬೇಕು, ಅದಕ್ಕೆ ದೊಣಗಾಯಿ ಪಲ್ಯ ಮಾಡತ್ತಿದ್ವಿ. ಅದು ದೊಣಗಾಯಿ ಎಣ್ಣೆಗಾಯಿ ಪಲ್ಯ ಮಾಡತ್ತಿದ್ವಿ. ಬದನೆಕಾಯಿ ಪಲ್ಯ ಮಾಡ್ತಾರಲ್ಲ ಆ ಥರ. ದೊಣಗಾಯಿ ಅಂದ್ರೆ ನಮ್ಮ ಸೈಡ್ ಉತ್ತರ ಕರ್ನಾಟಕ ಸೈಡೆಲ್ಲ ಕ್ಯಾಪ್ಸಿಕಮ್ಗೆ ದೊಣಗಾಯಿ ಅಂತ ಕರೀತಾರೆ. ಈ ಕಡೆ ಎಲ್ಲ ದೊಣಗಾಯಿ ಪಲ್ಯ ಮತ್ತು ಬದನೆಕಾಯಿ ಪಲ್ಯ ಇವೆಲ್ಲ ಭಾಳ ಫೇಮಸ್ಸು. ಇಲ್ಲಿ ಮಲ್ಲಮ್ಮ ನನಗೆ ಹೆಲ್ಪ್ ಮಾಡತ್ತಾರ, ಎಲ್ಲ ದೊಣಗಾಯಿನ ಕಟ್ ಮಾಡಿ ಕೊಡತ್ತಾರ. ನೆಕ್ಸ್ಟ್ ಚಪಾತಿ ಮಾಡೋದಕ್ಕೆ ಚಪಾತಿ ಹಿಟ್ಟು ಕಲಸಿಟ್ಟೆ. ಈಗ ಇವಿಷ್ಟು ಚಪಾತಿ ಮಾಡಬೇಕು. ನೆಕ್ಸ್ಟ್ ಈಗ ದೊಣಗಾಯಿ ಪಲ್ಯನ ಹೆಂಗೆ ಮಾಡೋದು ಅಂತ ತೋರಿಸ್ತೇನೆ ನೋಡಿರಿ. ಈಗ ದೊಣಗಾಯನ್ನು ಫ್ರೈ ಮಾಡ್ಕೋಬೇಕು. ಅದಕ್ಕೆ ಈ ಥರ ಕಟ್ ಮಾಡಿರ್ಬೇಕು ನೋಡಿರಿ. ಇಲ್ಲಿ ದೊಣಗಾಯಿ ಪಲ್ಯಕ್ಕೆ ಏನೇನು ಬೇಕಲ್ಲ ಅದನ್ನು ನಾನು ರೆಡಿ ಮಾಡಿ ಇಟ್ಕೊಂಡೇನಿ. ಇವನ್ನ ಫ್ರೈ ಮಾಡ್ಕೊಳ್ಬೇಕಾರೆ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು, ಬೇಗ ಫ್ರೈ ಹಾಕವು. ಅಡುಗೆ ಮನೆಯೆಲ್ಲ ಫುಲ್ ಗಲೀಜಾಗಿತ್ತು. ಭಾರ್ಗವನ ಸ್ಕೂಲ್ ಮುಗಿಯೋದ್ರೊಳಗೆ ಅಡುಗೆ ಎಲ್ಲ ಮುಗಿಸ್ಬೇಕು ಅಂತ ಎಲ್ಲ ಅರ್ಜೆಂಟ್ನಾಗ ಮಾಡಿಡತ್ತೀನಿ. ಸ್ಕೂಲ್ ಬಿಡೋದಕ್ಕೂ ಒಂದು 2 ಮಿನಿಟ್ಸ್ ಮುಂಚೆನಾದರೂ ಒಂದು ಸ್ವಲ್ಪ ಬೇಗ ಹೋಗೋಣ ಅಂತಂದು ಎಲ್ಲ ಸ್ಪೀಡ್ ಮಾಡಿರ್ತೀನಿ, ಅಂದರೂ ಲೇಟ್ ಆಗಿಬಿಡ್ತೈತಿ ಕರ್ಕೊಂಬರಕ್ಕೆ ಹೋಗೋದು. ನೋಡಿರಿ, ಇಲ್ಲಿ ದೊಣಗಾಯಿ ಫ್ರೈ ಆಗಿ ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ಆಗಬೇಕು. ಇನ್ನೂ ಒಂದು ಪಲ್ಯ ಮಾಡಬೇಕಿತ್ತು, ಅದು ಬ್ಯಾಳೆ ಪಲ್ಯ. ಅದು ಸಪ್ಪನ ಬ್ಯಾಳೆ ಅಂದರೆ ಖಾರ ಹಾಕೋದಿಲ್ಲ. ಈ ರೀತಿ ಒಗ್ಗರಣೆ ಹಾಕಬೇಕು. ಸಾಸಿವೆ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಇದೆಲ್ಲ ಹಾಕಿ ಹಿಂಗು ಹಾಕಬೇಕು. ಇಷ್ಟು ಹಾಕಿದರೆ ಮುಗೀತು. ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಆಮೇಲೆ ಈಗ ಇಲ್ಲಿ ದೊಣಗಾಯಿ ಪಲ್ಯದ್ದು ತೋರಿಸ್ತೇನೆ ನೋಡಿರಿ. ಗುರೆಳ್ಳು ಪುಡಿ, ಅರಿಶಿನ ಪುಡಿ, ಹುಣಸೆ ಹುಳಿ ಮತ್ತು ಉಪ್ಪು, ಬೆಲ್ಲ ಇಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೆಸಿಪಿ ಅತ್ತೆವ ಹೇಳಿದ್ದು. ಅವರು ಇಂಥವೆಲ್ಲ ಅಡುಗೆ ಮಸ್ತ್ ಮಾಡ್ತಾರೆ. ಸೊ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿರಿ, ನಿಜ ಮಸ್ತಾಗಿರ್ತೈತಿ. ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ದೊಣಗಾಯಿಗೆ ಫ್ರೈ ಮಾಡಿದ ದೊಣಗಾಯಿ ಇರ್ತಾವಲ್ಲ, ಅದಕ್ಕೆ ಇದನ್ನು ಫಿಲ್ ಮಾಡಬೇಕು. ಇದು ಕಡಿಮೆ ಆಯ್ತು ಅನಿಸ್ತೈತಿ, ಮತ್ತು ಬೇಕಂದ್ರೆ ಇದು ಸೇಮ್ ಕಲಿಸ್ಕೊಂಡು ಹಾಕ್ಬೋದು. ನೋಡಿರಿ, ಆಗಲೇ ಹೇಳಿದ್ನಲ್ಲ ಬ್ಯಾಳೆ ಪಲ್ಯ ಅಂತ. ಈ ರೀತಿ ಅದು ಒಗ್ಗರಣೆ ಮಾಡಿರ್ತಲ್ಲ, ಅದಕ್ಕೆ ಬ್ಯಾಳೆ ಕುದಿಸಿರೋ ಬ್ಯಾಳೆನ ಈ ಥರ ಹಾಕಿ ಒಂದು ಸ್ವಲ್ಪ ಹೊತ್ತಷ್ಟು ಒಂದು 2 ನಿಮಿಷ ಅಷ್ಟೇ ಕುದಿಸಿಬಿಟ್ರೆ ಬ್ಯಾಳೆ ಪಲ್ಯ ರೆಡಿ ಆಗೈತಿ. ಇದನ್ನು ತೆಳ್ಳಗಿನ ಮಾಡಬೇಕು, ಇಲ್ಲ ಒಂದು ಸ್ವಲ್ಪ ಹೊತ್ತಿಗೆ ಅದು ಗಟ್ಟಿ ಆಗಿಬಿಡ್ತೈತಿ, ಅವಾಗಷ್ಟು ಟೇಸ್ಟ್ ಅನ್ಸೋದಿಲ್ಲ. ಆಮೇಲೆ ಬ್ಯಾಳೆನೂ ಕೂಡ ಭಾಳ ಕುದಿಸ್ಬಾರ್ದು, ಒಂದು ಸ್ವಲ್ಪ ಈ ಥರ ಇರಬೇಕು, ಆವಾಗ ಆಫ್ ಮಾಡಬೇಕು. ನಮ್ಮನೆ ಯೂಶ್ವಲಿ ನಾವು ದೊಣಗಾಯಿ ಪಲ್ಯ ಮಾಡಿದಾಗ ಈ ಥರ ಬ್ಯಾಳೆ ಪಲ್ಯ ಮಾಡಿರ್ತೀವಿ. ಈಗ ಇಲ್ಲಿ ದೊಣಗಾಯಿ ಪಲ್ಯದ್ದು ಒಗ್ಗರಣೆ ಹಾಕ್ತೀನಿ. ಫಸ್ಟಿಗೆ ಎಣ್ಣೆ ಹಾಕ್ತೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕು. ಅದಕ್ಕೆ ಅಂತಾರೆ ಅನಿಸುತ್ತೆ ಇದಕ್ಕೆ ಎಣ್ಣೆಗಾಯಿ ಪಲ್ಯ ಅಂತ. ನಾನು ಈ ಥರ ದೊಣಗಾಯಿ ಪಲ್ಯನ ಫಸ್ಟ್ ಟೈಮ್ ಮಾಡತ್ತೀನಿ. ನಾನೆಲ್ಲ ಮುಂಚೆ ಎಲ್ಲ ಹೆಂಗೆ ಮಾಡ್ತಿದ್ದೆ ಅಂದರೆ ಅದಕ್ಕೆ ಕೊಬ್ಬರಿ ಎಲ್ಲ ಮಿಕ್ಸಿ ಹಾಕಿ ಮಾಡ್ತಿದ್ದೆ. ನೋಡಿರಿ, ದೊಣಗಾಯಿ ಈ ರೀತಿ ಫ್ರೈ ಆಗಿರಬೇಕು. ಹಿಂಗೆ ಫ್ರೈ ಎಲ್ಲ ಆದಮೇಲೆ ಅದು ಆರಿದ ಮೇಲೆ ಅದಾಗಲ್ಲ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಇದಕ್ಕೆ ಫಿಲ್ ಮಾಡಬೇಕು. ಇಲ್ಲಿ ಮಲ್ಲಮ್ಮ ನಾನು ಹೆಂಗೆ ಪಲ್ಯ ಮಾಡ್ತೇನೆ ಅಂತ ನೋಡಕತ್ತಾರ. ಈಗ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು ಎಲ್ಲ ಹಾಕಬೇಕು. ಇದು ಚಟ್ ಚಟ್ ಅಂತ ಸೌಂಡ್ ಬರ್ತೈತಿ. ಸೌಂಡ್ ಬಂದು ಸ್ಟಾಪ್ ಆದಮೇಲೆ ನೆಕ್ಸ್ಟ್ ಉಳ್ಳಾಗಡ್ಡಿ ಹಾಕಬೇಕು. ಉಳ್ಳಾಗಡ್ಡಿನ ಈ ರೀತಿ ಕಟ್ ಮಾಡಿರಬೇಕು. ನಾನು ಮಾಡೋ ದೊಣಗಾಯಿ ಪಲ್ಯಗೆನ ಇದೇ ಈಸಿ ಅನ್ನಿಸ್ತೈತಿ. ಭಾಳ ಸಿಂಪಲ್ ಐತಿ ಇದು. ಉಳ್ಳಾಗಡ್ಡಿ ಎಲ್ಲ ಕುದ್ದಾದ್ಮೇಲೆ ನೆಕ್ಸ್ಟ್ ಟೊಮ್ಯಾಟೊ ಹಾಕಬೇಕು. ಕೊತ್ತಂಬರಿ ಸೊಪ್ಪು ಹಾಕೋದು ಮರ್ತಿದ್ದೆ, ಈಗ ಹಾಕತ್ತೀನಿ. ಉಳ್ಳಾಗಡ್ಡಿ ಎಲ್ಲ ಕುದ್ದಾದ್ಮೇಲೆ ಟೊಮ್ಯಾಟೊ ಹಾಕಬೇಕು.
ಟೊಮ್ಯಾಟೊನೂ ಕೂಡ ಹಿಂಗೆ ಸಣ್ಣಗನ ಕಟ್ ಮಾಡಿರ್ಬೇಕು. ಇದೆಲ್ಲ ಕುದಿಯೋದ್ರೊಳಗೆ ಇಲ್ಲಿ ದೊಣ್ಣಗಾಯಿ ಫ್ರೈ ಮಾಡಿರೋ ದೊಣ್ಣಗಾಯಿ ತಣ್ಣಗಾಗಿದ್ದು, ಸೊ ಇದನ್ನು ಫಿಲ್ ಮಾಡಿಕೊಡತ್ತಾರ. ಈಗ ದೊಣ್ಣಗಾಯನ್ನು ಹಾಕತ್ತೀನಿ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಟೇಸ್ಟ್ ನೋಡಿದೆ, ಉಪ್ಪು ಬೆಲ್ಲ ಕಡಿಮೆ ಆಗಿತ್ತು. ಮತ್ತೊಂದು ಸ್ವಲ್ಪ ಹಾಕತ್ತೀನಿ. ಅರಶಿನ ಪುಡಿ ಮತ್ತು ಗುರೆಳ್ ಪುಡಿ ಎಲ್ಲ ಹಾಕಿದೆ. ಮತ್ತು ಇದೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿದರೆ ದೊಣ್ಣಗಾಯಿ ಪಲ್ಯ ರೆಡಿ ಆಯ್ತು ನೋಡಿರಿ. ಇಷ್ಟು ಸಿಂಪಲ್ ರೆಸಿಪಿ ಇದು. ರಾತ್ರಿಗೆ ಮತ್ತು ಎಗ್ ಕರಿ ಮಾಡಿಟ್ಟಿದ್ದೆ. ಮತ್ತು ರಾತ್ರಿಗೆ ಚಿಕನ್ ಸಾರನ್ನೂ ಮಾಡಿದ್ದೆ. ಅದು ಅಂತೂ ಮಸ್ತಾಗಿತ್ತು. ಈ ಸರಿ ಫುಲ್ ಡಿಫ್ರೆಂಟ್ ಮಾಡಿದ್ದೆ. ನಾವು ಯಾವಾಗಲೂ ಚಿಕನ್ ಸಾರಿಗೆ ಖಾರ ಹಾಕಿ ಮಾಡ್ತೇವೆ, ಬಟ್ ಈ ಸರಿ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಿದ್ದೆ. ಸ್ವಲ್ಪ ಖಾರನೂ ಹಾಕಿತ್ತು ಮತ್ತು ಅದ್ರ ಜೊತೆಗೆ ಮೆಣಸಿನಕಾಳನ್ನು ಕೂಡ ಹಾಕಿದ್ದೆ. ಭಾಳ ಖಾರ ಆಗೈತಿ, ಆದ್ರೆ ನೋಡ್ರಿ ಇಲ್ಲಿ ಎಷ್ಟು ಮಸ್ತಾಗಿತ್ತು. ನೋಡಕ್ಕಂತೂ ಮಸ್ತ್ ಕಾಣಿಸತ್ತಿತ್ತು ನೋಡ್ರಿ. ಕಲರ್ ಹೆಂಗಾಗೈತಿ. ಖಾರ ಸ್ವಲ್ಪ ಅಷ್ಟು ಹಾಕೈತಿ, ಹಸಿಮೆಣ್ಸಿನ್ಕಾಯಿನ ಜಾಸ್ತಿ ಹಾಕೈತಿ. ಅಂದರೆ ಇದು ಗ್ರೀನ್ ಕಲರ್ ಆಗಿಲ್ಲ, ಆಂಧ್ರ ಸ್ಟೈಲ್ ಆದಂಗೆ ಆಗೈತಿ ಇದು. ಭಾರ್ಗವನ ಸ್ಕೂಲ್ ಮುಗಿಯೋದ್ರೊಳಗೆ ಅಡುಗೆ ಮನೆಯದೆಲ್ಲ ಕೆಲಸ ಮುಗಿಸ್ಬಿಟ್ಟೆ. ಮನೆಗೆ ಬಂದಮೇಲೆ ಅವನ ಜೊತೆ ನಾನು ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡಿದೆ. ಇವತ್ತಿನ ದಿನ ಹಿಂಗಿತ್ತು ಫ್ರೆಂಡ್ಸ್. ನಾಳೆ ಮತ್ತೆ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾರೆಲ್ಲ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಅವರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಈಗ ಗುಡ್ ನೈಟ್, ಬಾಯ್ ಬಾಯ್.